ನಮಸ್ತೆ. 22/9/2025 ಸೋಮವಾರ ಶುಕ್ಲ ಪಕ್ಷ, ಅಂದರೆ ಬೆಳೆಯುವ ಚಂದ್ರ. ಏಕೆಂತಂದರೆ ಅಮಾವಾಸ್ಯೆ ಮುಗಿದ ನಂತರ ಬೆಳೆಯುವ ಚಂದ್ರ ಪ್ರಾರಂಭವಾಗುತ್ತದೆ. ಇವತ್ತು ಪ್ರಥಮ ಅಂದರೆ ಪ್ರತಿಪದ ಅಂತಂತೀವಿ, ಪಾಡ್ಯಮಿ ಅಂತಂತೀವಿ, ಮೊದಲನೇ ದಿನ ಅಂತ. ಪ್ರಥಮ ತಿಥಿ ರಾತ್ರಿ 2:56 ಆನಂತರ ದ್ವಿತೀಯ ಅಂದರೆ ಎರಡನೇ ದಿನವಾಗುತ್ತದೆ. ಇವತ್ತಿನ ನಕ್ಷತ್ರ ಉತ್ತರ ಪಾಲ್ಗುಣಿ ಅಥವಾ ಉತ್ತರ ನಕ್ಷತ್ರ ನಡೆಯುವ ದಿನಗಳಲ್ಲಿ ಪ್ರತಿಪಥ ಬಂದಿರೋದರಿಂದ ಖಂಡಿತವಾಗಿ ಶುಭ ಕಾರ್ಯಗಳಿಲ್ಲ. ಅದೇ ಸಮಯದಲ್ಲಿ ಇವತ್ತಿನ ದಿನ ಪ್ರತಿಪಥ ಬಿಟ್ಟರೆ ಬೇರೆ ರೀತಿ ದೋಷಗಳಿಲ್ಲ. ಹಂಗಾಗಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ಧರ್ಮ ಕಾರ್ಯಗಳನ್ನ ಮಾಡ್ಬೋದು, ಎಂದಿನಂತೆ ದಿನ ಮಾಡುವಂಥ ಕಾರ್ಯಗಳನ್ನ ಮಾಡ್ಬೋದು. ಉತ್ತರ ನಕ್ಷತ್ರ ಮುಗಿದ ನಂತರ ಅಂದರೆ ಬೆಳಗ್ಗೆ 11:24 ಮುಗೀತದೆ. ಆನಂತರ ಹಬ್ಬ. ಇದರಲ್ಲಿ ವಿಶೇಷವಾಗಿ ಹಸ್ತ ನಕ್ಷತ್ರ. ಹಂಗಾಗಿ ಈ ಹಸ್ತ ನಕ್ಷತ್ರ ಅನ್ನೋದು ಸ್ವಲ್ಪ ದೋಷವಿದೆ, ಕ್ಷಯ ಅಂತ. ಅದರಿಂದ ಇವತ್ತು ಯಾವ ಕಾರ್ಯವಿಲ್ಲ, ಮುಂದೆ ನೋಡೋಣ. ಮತ್ತಷ್ಟು ವಿಶೇಷಗಳನ್ನ ಇವತ್ತು ನಾವು ನೋಡೋಣ. ಇವತ್ತಿನ ದಿನ ಪ್ರಕಾರ ನಾವು ಹೇಳಿದಂತೆ ಪ್ರತಿಪದ ಅಥವಾ ಪಾಡ್ಯಮಿ ಮುಗಿದ ನಂತರನೇ ಯಾವುದೇ ಕಾರ್ಯ ಆದ್ದರಿಂದ ಇವತ್ತು ಬಿಟ್ಟು ನಾಳೆ ನೋಡ್ಕೊಳ್ಳೋಣ. ಇವತ್ತು ಜನರಲಾಗಿ ನೋಡುವಂಥ ಕೆಲವು ವಿಷಯಗಳಿರುತ್ತದೆ. ನಮಗೆ ಗೊತ್ತಿರುವಂಥದ್ದೇ ರಾಹುಕಾಲ, ಯಮಕಂಠ ಕಾಲ, ಈ ರೀತಿ ಎಲ್ಲ ನಾವು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಇನ್ನೊಂದು ಏನು ನೋಡ್ತೀವಿ ಅಂತಂದರೆ ಎವ್ರಿ ಹವರ್ಸ್ ಅಂದರೆ ಪ್ರತಿಯೊಂದು ಗಂಟೆಯ ಕಾಲವು ಹೇಗಿರುತ್ತೆ ಅಂತ ನೋಡುವಂಥದ್ದು ಒಂದಿರುತ್ತದೆ. ಈ ಉದಾಹರಣೆ ನೋಡಿದ್ರೆ 6:09 ಚಂದ್ರ ಅಂದರೆ ವಾಸ ಮಾಡುವಂಥದ್ದು ಸೌತು ಅಂದರೆ ದಕ್ಷಿಣ ದಿಕ್ಕಲ್ಲಿ. ಆನಂತರ ನೋಡುವಂಥ ಇನ್ನೊಂದು ವಿಷಯ, ಇವತ್ತು ಕುಂಭರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಮತ್ತು 6:09 ನಕ್ಷತ್ರ ಶೂಲ ಇರೋದು ಉತ್ತರ ದಿಕ್ಕಲ್ಲಿ. ಹಂಗಾಗಿ ಉತ್ತರ ದಿಕ್ಕಲ್ಲಿ ಈ ನಕ್ಷತ್ರ ದೋಷ ಕೊಡುತ್ತದೆ, ಅಂದರೆ ಉತ್ತರ ನಕ್ಷತ್ರ ದೋಷ ಕೊಡುತ್ತದೆ. ಆದ್ದರಿಂದ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದವರು ಮತ್ತು ತಾರೀಕು ಅಂತ ತಗೊಂಡ್ರೆ 1-10-19-28ನೇ ತಾರೀಕಲ್ಲಿ ಹುಟ್ಟಿದವರು, ಇವರೆಲ್ಲ ನಕ್ಷತ್ರ ದೋಷಗಳಿಲ್ಲದೆ ಇರೋದಕ್ಕಾಗಿ ಉತ್ತರ ದಿಕ್ಕಲ್ಲಿ ಇರುವ ದೇವರನ್ನ ಪೂಜೆ ಮಾಡುವಂಥದ್ದು ಉತ್ತರಂ. ಇದನ್ನು ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ ಉತ್ತರ ದಿಕ್ಕು ಅನ್ನೋದು ಶುಭವೇ, ಅಷ್ಟೊಂದು ದೋಷಗಳಿರುವಂಥದ್ದಲ್ಲ. ಆದ್ದರಿಂದಲೇ ಉತ್ತರ ದಿಕ್ಕಲ್ಲಿ ಪೂಜೆ ಮಾಡುವಂಥದ್ದು ಕೂಡ ಉತ್ತಮವೇ. ಬೇರೆ ವಿಷಯಗಳು ಅಂತ ನೋಡಿದ್ರೆ ಇವತ್ತಿನ ದಿನ ಪ್ರಕಾರ ಯಮಕಂಠ ಕಾಲವಿದೆ 10:41 12:12. ಇದೇ ರಾಹು ಕಾಲ ತಗೊಂಡ್ರೆ ಬೆಳಗ್ಗೆ 7:40 9:10. ಅಭಿಜಿತ್ ಸಮಯ ಬರೋದು 11:48 12:36. ಇವತ್ತು ಅಭಿಜಿತ್ನ ದೋಷ ಅಷ್ಟಾಗಿಲ್ಲ. ಹಂಗೆ ಅಭಿಜಿತ್ ಮುಹೂರ್ತದಲ್ಲಿ ನೀವು ಪ್ರತಿಪದ ಇರಲಿ, ಬೇರೆ ರಾಹು ಕಾಲ ಯಮಕಂಠ ಕಾಲ ಬರಲಿ, ಕೆಲವು ಎಮರ್ಜೆನ್ಸಿ ಕಾರ್ಯಗಳನ್ನ ಮಾಡಬೇಕು ಅಂದರೆ ಖಂಡಿತ ಮಾಡಬಹುದು. ಇದರಲ್ಲಿ ಬುಧ ಹೊರೆ ಬರುವಂಥ ಸಮಯ 12:12 ಮಧ್ಯಾಹ್ನ 1:13. ಕೆಲವು ವಿಷಯಗಳಿಗಾಗಿ ಬೇಕಾಗಿರುವ ಸಮಯ. ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ 2:13 3:02 PM. ಆದರೂ ನಾವು ಸೆಲೆಕ್ಟ್ ಮಾಡಿ ಕೊಡ್ತೀವಿ ಕೆಲವು ಒಳ್ಳೆಯ ಸಮಯ ಅಂತ. ಆ ಒಳ್ಳೆಯ ಸಮಯದಲ್ಲಿ ಇದೆಲ್ಲ ಬಂದರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಕೆಟ್ಟ ಟೈಮಲ್ಲಿ ಇದು ಬಂದರೆ ಅವಾಯ್ಡ್ ಮಾಡಬೇಕು. ಉದಾಹರಣೆ ಗುರು ಹೊರೆ 3:14 ಸಂಜೆ 4:15 ಗುರು ಹೊರೆ ಇದೆ. ಈ ಸಮಯದಲ್ಲಿ ಬೇರೆ ಏನಾದ್ರು ದೋಷ ಇದೆಯಾ ಅಂತಂದರೆ 2:18 4:11 ರೋಹು ಕಾಲ ಇದೆ. ಮತ್ತು ಚೋರ ಕಾಲ ಬರೋದು 3:15 4:15. ಆದ್ದರಿಂದ ಇದು ಅಷ್ಟೊಂದು ದೋಷವಲ್ಲ. ಆದ್ದರಿಂದ ಗುರು ಹೊರೆ ಶುಭವಾಗಿರುತ್ತದೆ ಅಂತ. ಆದರೂ ಮುಹೂರ್ತ ಕಾರ್ಯಗಳು ಬೇಡ, ಯಾಕೆಂದರೆ ಪಾಡ್ಯಮಿ. ಈ ರೀತಿಯಾಗಿ ಕೆಲವು ವಿಷಯಗಳೆಲ್ಲ ಇರುತ್ತದೆ. ಆದರೂ ನಾವು ಇದರಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿ 100% ಒಳ್ಳೆಯ ಟೈಮ್, 100% ಕೆಟ್ಟ ಟೈಮ್ ಅಂತ ಕೊಟ್ಟಿರ್ತೀವಿ. ಬೆಳಿಗ್ಗೆ 6:09 7:38 ಶುಭ ಸಮಯ, 9:12 10:39 ಶುಭ ಸಮಯ, ಮಧ್ಯಾಹ್ನ 12:15 12:34 ಶುಭ ಸಮಯ,
ಮಧ್ಯಾಹ್ನ 1:27ರಿಂದ ಸಂಜೆ 5:51ವರೆಗೂ ಒಂದು ಶುಭ ಸಮಯ. ಸಂಜೆ 7:35ರಿಂದ 8:34 PM ವರೆಗೂ ಒಂದು ಶುಭ ಸಮಯ. ಮತ್ತು ರಾತ್ರಿ 10:23ರಿಂದ 11:21ವರೆಗೂ ಒಂದು ಶುಭ ಸಮಯ. ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರ, ಯಾಕೆಂದರೆ ಪಾಡ್ಯಮಿ ಇರೋದರಿಂದ. 100% ಅಶುಭ ಸಮಯಗಳು ಅಂತ ನೋಡೋಣ. 7:41ರಿಂದ 9:10 ರಾಹುಕಾಲ, 10:41ರಿಂದ 12:12ವರೆಗೂ ಯಮಕಂಡ ಕಾಲವಿದೆ, 12:36ರಿಂದ 1:25ವರೆಗೂ ದುರ್ಮುಹೂರ್ತ, ಸಂಜೆ 5:33ರಿಂದ ಸುಮಾರು 7:33ವರೆಗೂ ಮೃತ್ಯು, ರಾತ್ರಿ 8:36ರಿಂದ 10:21 ನಕ್ಷತ್ರ ವಿಷಗಡ್ಡಿಗಾ ಕಾಲ, ರಾತ್ರಿ 11:23ರಿಂದ ರಾತ್ರಿ 1:35ವರೆಗೂ ಮೃತ್ಯು, ರಾತ್ರಿ 12:12 1:41ವರೆಗೂ ವಿಷಕಾಲ. ಹಂಗಾಗಿ ಈ ಸಮಯ ಎರಡೂ ಕೆಟ್ಟದಾಗಿರುತ್ತದೆ, ಒಂದೇ ಟೈಮಲ್ಲಿ ಇರುತ್ತದೆ. ಆದ್ದರಿಂದ ಎಚ್ಚರವಾಗಿರಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.